ಇಂದಿರಾನಗರದಲ್ಲಿರುವ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಶಾಸಕರಾದ ಗಣೇಶ್ ಹುಕ್ಕೇರಿ ಅವರು ಉದ್ಘಾಟಿಸಿದರು. ಚಿಕ್ಕೋಡಿ ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಆದ್ಯತೆ ನೀಡಲಾಗಿದೆ ಎಂದು ಶಾಸಕರಾದ ಗಣೇಶ್ ಹುಕ್ಕೇರಿ ಅವರು ತಿಳಿಸಿದರು. ಪಟ್ಟಣದ ಇಂದಿರಾನಗರದಲ್ಲಿ 2 ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ 10 ಕೋಟಿ ರೂಪಾಯಿ ತಂದು ಚಿಕ್ಕೋಡಿ ನಗರದ ಪ್ರತಿಯೊಂದು ಡಾಂಬರೀಕರಣ ವಾರ್ಡ್ನಲ್ಲಿ ಕಾರ್ಯ ಕೈಗೊಳ್ಳಲಾಗುವುದು. ಪ್ರತಿಯೊಂದು ವಾರ್ಡ್ನಲ್ಲಿ 2 RO ಪಾಯಿಂಟ್ ಅಳವಡಿಸಲಾಗುವುದು ಎಂದು ತಿಳಿಸಿದರು. ಪುರಸಭೆ ಸದಸ್ಯರಾದ ಸಾಬೀರ್ ಜಮಾದಾರ್ ಅವರು ಮಾತನಾಡಿ, ಗುಡ್ಡಗಾಡು ಪ್ರದೇಶ ಆಗಿರುವುದರಿಂದ ಮಹಿಳೆಯರಿಗೆ ಕೆಳಗಡೆ ಹೋಗಿ ನೀರು ತರಲು ತೊಂದರೆ ಆಗುತ್ತಿತ್ತು. ಅದರಿಂದ ಇಲ್ಲಿ ಕುಡಿಯುವ ನೀರಿನ ಘಟಕ ಅಳವಡಿಸಲಾಗಿದೆ ಎಂದರು. ಮತ್ತು ಬರುವ ದಿನಮಾನಗಳಲ್ಲಿ ಕುಡಿಯುವ ನೀರಿಗಾಗಿ ಯಾರಿಗೂ ಸಮಸ್ಯೆ ಆಗಬಾರದು, ಹಾಗೆ ಈ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು. ಪುರಸಭೆಯ ಹಿರಿಯ ಸದಸ್ಯರಾದ ರಾಮಮಾಣಿ ಅವರು ಮಾತನಾಡಿ, ಪ್ರತಿಯೊಂದು ವಾರ್ಡಿನಲ್ಲಿ 2 ಫಿಲ್ಟರ್ ವ್ಯವಸ್ಥೆ ಆಗಬೇಕು ಮತ್ತು ಇದೀಗ ಸಾಬೀರ್ ಜಮಾದಾರ್ ಅವರು ಜನರ ಕಾಳಜಿ ವಹಿಸಿ ಎಲ್ಲಾ ಈ ವಾರ್ಡಿನಲ್ಲಿ ನೀರು, ರೋಡ್ ಹಾಗೂ ಲೈಟ್ ವ್ಯವಸ್ಥೆ ಮಾಡಿದ್ದಾರೆ. ಜನರಿಗೆ ಒಂದು ಅನುಕೂಲ ಆಗಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷರಾದ ಇರ್ಫಾನ್ ಬೇಪಾರಿ, ಅನಿಲ್ ಮಾನೆ, ಗುಲಾಬ್ ಹುಸೇನ್ ಬಾಗ್ವಾನ್, ಮುದ್ದಸ್ಸರ್ ಜಮಾದಾರ್, ಫಿರೋಜ್ ಕಲಾವಂತ್, ವರ್ಧಮಾನ್ ಸದಲ್ಗೆ, ಚಂದ್ರಕಾಂತ್ ಕಾಮ್ಕರ್, ಸಲೀಂ ನಾಯಕ್ವಾಡಿ, ಪೋತ್ತಾರ್, ವಿನೋದ್ ಗಜಾನನ್ ಕಾಮ್ಕರ್, ಅರಿಫಿ ನಾಯಕ್ವಾಡಿ, ಜಹಾಂಗೀರ್ ಹುದಲಿ, ಮಂಜೂರ್ ಜಮಾದಾರ್, ಸಂತೋಷ್ ಕಾಮ್ಕರ್, ರವಿ ದರ್ಜಿ, ಸುಧೀರ್ ಮಾಯಬ್ಗೋಳ್, ಹನುಮಂತ್ ಗಾಡಿವಡ್ಡರ್, ಶಂಕರ್ ಗಾಡಿವಡ್ಡರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಇದರಲ್ಲಿ ವಿಶೇಷವಾಗಿ ಇವತ್ತ ಶುದ್ಧ ಕುಡಿ ನೀರ ಘಟಕ ನಮ್ಮೆಲ್ಲ ಕೌನ್ಸಿಲರ್ ಸೇರಿ ಇವತ್ತ ಮೊದಲೇ ಇಲ್ಲಿ ಇಂದಿರಾನಗರದಾಗ ನಮ್ಮೆಲ್ಲ ಇವತ್ತು ಶಾಬೀರ್ ನಮ್ಮ ಕೌನ್ಸಿಲರ್ ಹೇಳಿದ್ರು. ಅಂದರೆ ಇವತ್ತು ನಮ್ಮ ತಾಯಿಯಂದ್ರಿಗೆ ಕೆಳಗೆ ಹೋಗಿ ನೀರು ತರುವಂಥದ್ದು ಅಂದ್ರೆ ಆ ಪರಿಸ್ಥಿತಿ ಬರ್ತಿತ್ತು. ಇವತ್ತು ನಾವು ಅವ್ರು ಒಂದು ನಮ್ಗೆ ವಿನಂತಿ ಮಾಡಿದ ಮೇಲೆ ಇಲ್ಲಿ 2 ಶುದ್ಧ ನೀರು ಘಟಕ ನಾವು ಇವತ್ತು ಕೊಟ್ಟಿದ್ದೆವು. ನಾವು ಎಲ್ಲರಿಗೂ ಕೂಡಿ ಇವತ್ತು ಏನು ಚರ್ಚೆ ಮಾಡಿವಿ ಅಂದ್ರೆ ಒಂದೊಂದು ವಾರ್ಡ್ದಾಗ ಬರೋ ದಿನಮಾನದಾಗ ಒಂದು 2-3 ತಿಂಗಳಲ್ಲಿ ವಿಶೇಷವಾಗಿ ಚಿಕ್ಕೋಡಿದಾಗ ಎಲ್ಲೆಲ್ಲಿ ಒಂದೊಂದು ವಾರ್ಡ್ ಐತಿ 2, 3 ಇಂಥವು ಜಾಗ ಸ್ಥಳ ಅವಕಾಶ ನೋಡಿ ಇಂಥವು ಶುದ್ಧ ಕುಡಿ ನೀರು ಘಟಕ ಇಲ್ಲಿ ಕುಡಿಸುವಂಥದ್ದೊಂದು ವ್ಯವಸ್ಥೆ ಮಾಡ್ತೀವಿ. ವಿಶೇಷವಾಗಿ ಯಾವ ರೀತಿ ನಮ್ಮ ಗುರುವಾರಪೇಟ್ ಸನ್ಮಾನ್ಯ ಪ್ರಕಾಶನ್ನ ನಾವು ಎಲ್ಲರೂ ಒಂದು ಸಹಕಾರದಿಂದ ಯಾವ ರೀತಿ ಒಂದು ಡೆವಲಪ್ಮೆಂಟ್ ಮಾಡಕತ್ತೀವಿ. ಬರುವ ಒಂದು 3 ತಿಂಗಳಲ್ಲಿ ಚಿಕ್ಕೋಡಿಗೆ ವಿಶೇಷ ಸನ್ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅವ್ರ ಕಡೆಯಿಂದ ಇನ್ನೂ 10 ಕೋಟಿ ರೂಪಾಯಿ ಅನುದಾನ ಕೊಟ್ಟ ಎಲ್ಲ ಓಣಿದಾಗ ಡಾಂಬರೀಕರಣ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಅಂಗಾರಕ ಸಂಕಷ್ಟಿ ದಿವಸ ಚಲೋ ದಿವಸ. ಆಮೇಲೆ ಇವತ್ತೇನೈತಿ ಇಲ್ಲಿ ಅವಶ್ಯಕತೆ ಐತೆ ಅತಿ ಹೆಚ್ಚು. ಅಂದ್ರೆ ಇದು ಗುಡ್ಡ ಪ್ರದೇಶ ಐತಿ ಇಲ್ಲಿ. ಅಂದರೆ ನಮ್ಮ ಇಲ್ಲಿ ತಳಗೆ ಹೋಗಿ ನೀರು ತರಕ್ಕೆ ಭಾಳ ತೊಂದರೆ ಇತ್ತು. ಆಮೇಲೆ ಇವತ್ತು ಎಲ್ಲರಿಗೂ ಇಲ್ಲಿ ಅತಿ ಅವಶ್ಯಕತೆ ಇರ್ತೈತೆ. ಇವತ್ತು ಅನುಕೂಲ ಆಗಿದೆ. ಎಲ್ಲ ಸಾವುಕಾರ ಗಣೇಶನ ಯಾವುದೂ ಇಲ್ಲಿ ಅಂದ್ರೆ ಇದು ಹಿಂಗಿತ್ತು ಇಲ್ಲಿ. ಅಂದ್ರೆ ಜಾಗ ಮಾರಕ್ಕೆ ಸಗಟ್ ತೆಗೆದಿರಿ ಇಲ್ಲಿ ಜನ ಪಬ್ಲಿಕ್. ಆಮೇಲೆ ಈಗ ಏನು ಇಲ್ಲಿ ಸಾವುಕಾರ CC ರೋಡ, ಲೈಟ, 24x7 ನೀರ, UGD. ಆಮೇಲೆ ಈಗ ಹನುಮಾನ್ ಮಂದಿರ ಕೆಲಸ ಈಗ ಸ್ಟಾರ್ಟ್ ಐತಿ. KB ದವ್ರು ವೈರ್ ಮ್ಯಾಗಿಂದ ಹೋಗಿದವನ ಸ್ಲ್ಯಾಪ್ ಹಾಕಿಲ್ಲ. ಅದು KB ಅವ್ರ ಲೈನ್ 11 KV ಲೈನ್ ಐತದ ತೆಗ್ಯಾದರು. ಅದನ್ನೂ ಸಗಟ ಮಂಜೂರು ಮಾಡಿಸಿದರು. ಆಮೇಲೆ ಇದು ಈಗಿನ ಬಿಸಿ ನೀರು ಮತ್ತು ನೀರು ಕುಡಿ ನೀರು ಇದು ಸಕಟ್ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲ ನಮ್ಮ ಇಂದಿರಾನಗರ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೇನೆ. ಮತ್ತು ಹೈಯೆಸ್ಟ್ ಕೆಲಸ ಮಾಡಿಕೊಟ್ಟಿದ್ದಾರೆ. 100% ಎಲ್ಲ ಕೆಲಸ ಮುಗಿದಾಗಿದಾವೆ ಅಂತ. ಮತ್ತು ಮತ್ತೊಂದು ಟ್ಯಾಂಕ್ದೊಂದು ಕೆಲಸ ಐತಿ. ಈಗ ಅದು ಗಣೇಶನ ಸಾವುಕಾರ ಅದನ್ನು ಇಮಿಡಿಯೇಟ್ ಮಾಡಿಕೊಡ್ತೀನಿ ಅಂತ ಹೇಳಿರಿ. ಇಲ್ಲೇ ಒಂದು ಗುಡ್ ಮ್ಯಾಗ ಒಂದು ಟ್ಯಾಂಕಿ ಮಂಜೂರು ಮಾಡಿದ್ದಾರೆ. ಸ್ವಲ್ಪ ಗ್ಯಾಸ್ದು ಪೈಪ್ಲೈನ್ ಕೆಲಸ ನಡೆಯೈತಿ. ನೀರಿನ ತೊಂದರೆ ಆಗತೈತಿ. 7 ದಿವ್ಸಕ್ಕೆ ಅವ್ರು ಪೈಪ್ ಹೊಡ್ಯಾತಾರಲ್ಲಿ. ಅದಕ್ಕೆ 7 ದಿವಸ 8 ದಿವಸ ನೀರು ಬರೋದು. ಈಗ ಇಲ್ಲಿ ಒಂದು ಟ್ಯಾಂಕ್ ಮಂಜೂರು ಮಾಡಿದರು. ಅದು ಇನ್ನು ಮುಂದಾಗಿ ಸಾವುಕಾರ ಅದನ್ನು ಗಣೇಶನ ಸಾವುಕಾರ ಮಾಡಿಸ್ಬಿಡ್ತಾರೆ. ಹಾಂ, ಏನಿಲ್ಲ ಎಲ್ಲ ಮಾಡ್ಯಾರ. ಸಾವುಕಾರ ಗಣೇಶನ ಏನೂ ಕಡಿಮೆ ಮಾಡಿಲ್ಲ, ಎಲ್ಲ ಮಾಡಿಕೊಂಡ್ರು. ಅಂಗಾರಿಕ ಸಂಕಷ್ಟಿ ನಿಮಿತ್ತವಾಗಿ ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ, ಇವತ್ತಿನ ದಿವಸ 2 ಫಿಲ್ಟರ್ ಇಲ್ಲಿ ಉದ್ಘಾಟನೆ ಆಗಿದ್ದವು. ವಿಶೇಷ ನಮ್ಮ ಗಣೇಶನ್ನ ಸಾಬೀರ್ ಜಮಾದಾರ್ ನಮ್ಮ ಸಾವುಕಾರ ಅವ್ರ ವಿಶೇಷ ಪ್ರಯತ್ನದಿಂದ ಇವತ್ತಿನ ದಿವಸ ಇರ್ತಕ್ಕಂಥ ಜನರಿಗೆ ಅನುಕೂಲ ಆಗಲಿ ಅಂತ ಭಾವನೆ ಇಟ್ಕೊಂಡು. ಯಾಕಂದ್ರೆ ಥೋಡೆ ಮಂದಿ ಫಿಲ್ಟರ್ ನೀರು ಚಿಕ್ಕೂರಾಗ ಕುಡಿತಿತ್ತು. ಈಗ ಪ್ರತಿಯೊಂದು ಮನುಷ್ಯಾಗ ಸಿಗಲಿ ಅನ್ನೋದಿಷ್ಟೇ ನಮ್ಮ MLA ಆಗಲಿ ನಮ್ಮ ಸಾವುಕಾರ ಆಗಲಿ ಸಾಬೀರ್ ಆಗಲಿ ಈ ವಿಚಾರ ಇಟ್ಕೊಂಡು ಸಾವುಕಾರ ಅದು
ಭಾಳ ಬೆಸ್ಟ್ ಕೆಲಸ ಮಾಡಿದವರು. ಬರೀ ನೀರಿನ ಅಷ್ಟೇ ಅಲ್ಲ, ಇಲ್ಲಿ ಎಲ್ಲ ಸವಲತ್ತು ಲೈಟ್ದಾಗಲಿ ರೋಡ್ದಾಗಲಿ ಹಾಗೂ ಅನೇಕ ಜನಪರ ಕಾರ್ಯಕ್ರಮ ಭಾಳಷ್ಟು ಇಲ್ಲಿ ಮಾಡಿದ್ದಾರೆ. ಅದು ಈ ಗಣೇಶನ ಮತ್ತೊಮ್ಮೆ ಹೇಳ್ರಿ, ಇಡೀ ಚಿಕ್ಕೋಡಿ ಊರಾಗ ಪ್ರತಿಯೊಂದು ವಾರ್ಡ್ದಾಗ 2 ಫಿಲ್ಟರ್ ಆಗಬೇಕು. ಮತ್ತು ಸ್ವಚ್ಛ ನೀರು ಕೊಡುವಂಥ ನಾವು ಮುಂದಿನ ದಿನಮಾನದಾಗ ವಿಚಾರ ಇಟ್ಕೊಂಡು ಇಡೀ ಚಿಕ್ಕೋಡಿ ಊರಾಗ ನಾವು ಸ್ವಚ್ಛ ನೀರು ಕೊಡೋದು ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಈಗಾಗಲೇ ಗಣೇಶನ ಮಾತಾಡಿದಾರು. ಅವರು ಈಗ ಮಾತಾಡೋ ಹೇಳ್ತಾರೋ. ಎಲ್ಲರಿಗೂ ನಮಸ್ಕಾರ.